ನಮಸ್ಕಾರ ವೀಕ್ಷಕರೇ, 77 ಕಾನ್ಕ್ವರರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ನೀವು ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ವೀಕ್ಷಕರೇ, ಒಂದು ಉತ್ಪನ್ನವು ಆ ಪ್ರದೇಶಕ್ಕೆ ನಿಜವಾಗಿಯೂ ವಿಶೇಷವೆನಿಸಲು ಕಾರಣ ಏನಾಗಿರುತ್ತದೆ? ಏನಿದು GI ಟ್ಯಾಗ್ ಅಂತ ಅಂದರೆ? ಯಾವ್ಯಾವ ಭಾರತೀಯ ಉತ್ಪನ್ನಗಳಿಗೆ ಪ್ರತಿಷ್ಠಿತ GI ಟ್ಯಾಗನ್ನು ನೀಡಲಾಗಿದೆ? GI ಟ್ಯಾಗ್ ಆ ಪ್ರದೇಶದ ಜನರನ್ನು ಹೇಗೆ ಉನ್ನತೀಕರಿಸ್ತಾ ಇದೆ? ಯಾರು GI ಟ್ಯಾಗನ್ನು ನೀಡ್ತಾರೆ? ಕರ್ನಾಟಕದಲ್ಲಿ ಯಾವ ಯಾವ ವಸ್ತುಗಳಿಗೆ GI ಟ್ಯಾಗನ್ನು ನೀಡಲಾಗಿದೆ? ಬನ್ನಿ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ವೀಕ್ಷಕರೇ, ಕರ್ನಾಟಕ ಅಂತ ಅಂದ್ರೆ ಶ್ರೀಮಂತ ಪರಂಪರೆ, ವೈವಿಧ್ಯಮಯವಾದ ವನ್ಯಜೀವಿಯ ಸಂಪತ್ತು, ಉತ್ಕೃಷ್ಟಗೊಳ್ಳುತ್ತಿರುವ ITಯ ಉದ್ಯಮ, ಯಾತ್ರಾ ಕೇಂದ್ರಗಳಿಂದ ಕೂಡಿರುವಂತಹ ಪ್ರದೇಶ. ಅದೇ ರೀತಿ ವಿಶಿಷ್ಟವಾದ ವಸ್ತುಗಳ ಉತ್ಪಾದನೆ, ಕೃಷಿಯಿಂದ ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿದೆ. ಇದರ ವಿಶಿಷ್ಟ ಗುಣಮಟ್ಟ, ಸಾಮೂಹಿಕ ಉತ್ಪಾದನೆ, ನಕಲು ಹಾಗೂ ಸ್ಥಳೀಯ ಆರ್ಥಿಕತೆಯನ್ನು ದುರ್ಬಲಗೊಳಿಸುವುದನ್ನು ತಡೆಗಟ್ಟಲು ಹಾಗೂ ಕುಶಲಕರ್ಮಿಗಳನ್ನು, ಬೆಳೆಗಾರರನ್ನು, ಅವರ ಪರಂಪರೆಯನ್ನು ಸಂರಕ್ಷಿಸಲು, ಮಾರುಕಟ್ಟೆಯ ಸ್ಥಿರತೆಯನ್ನು ಕಾಪಾಡಿ ಅವರಿಗೆ ಆದಾಯವನ್ನು ತಂದುಕೊಡಬಲ್ಲ ಎಷ್ಟೋ ವಿಧಾನಗಳಲ್ಲಿ ಈ GI ಟ್ಯಾಗ್ ಬಹಳ ಮುಖ್ಯ. GI ಟ್ಯಾಗ್ ಅಂತ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಹೇಳಿ, ಇದನ್ನು ಕನ್ನಡದಲ್ಲಿ ಭೌಗೋಳಿಕ ಸೂಚನಾ ಟ್ಯಾಗ್ ಅಂತ ಕೂಡ ಕರೀತಾರೆ. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ವಿಶಿಷ್ಟವಾದ ಉತ್ಪನ್ನಗಳನ್ನು ಗುರುತಿಸಲು ಹಾಗೂ ಉತ್ಪನ್ನವನ್ನು ಬೇರೆಡೆ ಪುನರಾವರ್ತಿತವಾಗುವುದನ್ನು ತಡೆಗಟ್ಟುವ ಮೂಲಕ ಒಂದು ಪ್ರಮಾಣೀಕರಣವಾದ ವಿಧಾನವನ್ನು ನಾವು GI ಟ್ಯಾಗ್ ಅಂತ ಕರಿತೀವಿ. ಕೃಷಿ, ಕರಕುಶಲ ವಸ್ತುಗಳು ಮತ್ತು ಉತ್ಪಾದನೆಯಂತಹ ಕ್ಷೇತ್ರಗಳಲ್ಲಿ 47 ಉತ್ಪನ್ನಗಳೊಂದಿಗೆ ಕರ್ನಾಟಕ ಸ್ಥಳೀಯ ಉತ್ಪನ್ನಗಳ ಮತ್ತು ಕರಕುಶಲತೆಯ ರಾಯಭಾರಿಯಾಗಿ ಭಾರತೀಯ ರಾಜ್ಯಗಳಲ್ಲಿ ಎತ್ತರವಾಗಿ ನಿಂತಿದೆ. ಭಾರತದಲ್ಲಿ GI ಟ್ಯಾಗನ್ನು ಚೆನ್ನೈನಲ್ಲಿರುವ ಕೈಗಾರಿಕಾ ಪ್ರಚಾರ ಮತ್ತು ಆಂತರಿಕ ವ್ಯಾಪಾರ ಇಲಾಖೆ ಅಂದರೆ DPIIT ಅಡಿಯಲ್ಲಿರುವ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿಯು ಭಾರತದಲ್ಲಿ GI ಟ್ಯಾಗ್ಗಳನ್ನು ನೀಡ್ತಾರೆ. ಒಂದು ಉತ್ಪನ್ನ GI ಟ್ಯಾಗ್ ಅನ್ನು ಪಡಿಬೇಕಾದ್ರೆ ಉತ್ಪಾದಕರು ಮೂಲ ಮತ್ತು ಗುಣ ವಿಶೇಷಗಳ ಪುರಾವೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಗೆ ಒಳಪಟ್ಟು ಪ್ರಕಟಣೆ, ವಿರೋಧ ಮತ್ತು GI ಕಾಯ್ದೆ 1999 ಅಡಿಯಲ್ಲಿ ನೋಂದಣಿಯನ್ನು ಪಡೆಯುತ್ತಾರೆ. ಈ ನೋಂದಣಿ 10 ವರ್ಷಗಳವರೆಗೆ ಇರ್ತದೆ ಮತ್ತು ಅದನ್ನು ನವೀಕರಿಸಬೇಕಾಗಿರ್ತದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ, ಕರ್ನಾಟಕದಲ್ಲಿ ಮೊದಲ GI ಟ್ಯಾಗನ್ನು ಪಡೆದಿರುವ ಉತ್ಪನ್ನ ಮೈಸೂರು ಸಿಲ್ಕ್. ಇದು 2004-2005 ಅವಧಿಯಲ್ಲಿ ಮಾನ್ಯತೆಯನ್ನು ಪಡೆದಿರುವಂಥದ್ದು. ಅದರ ಗುಣಮಟ್ಟ, ಹೊಳಪು ಮತ್ತು ಸೊಬಗಿಗೆ ಹೆಸರುವಾಸಿಯಾಗಿರುವಂಥದ್ದು. 100% ಶುದ್ಧ ರೇಷ್ಮೆಯಿಂದ ತಯಾರಿಸಲಾಗುವಂತಹ ಈ ಸೀರೆ ಚಿನ್ನದ ಕಸೂತಿಗಳನ್ನು ಕೂಡ ಹೊಂದಿರ್ತದೆ ಅನ್ನೋದು ವಿಶೇಷ. ಅತ್ಯಂತ ದುಬಾರಿ ಸೀರೆಗಳಲ್ಲಿ ಒಂದು ಅಂತ ಕೂಡ ಇದನ್ನು ಗುರುತಿಸಲಾಗ್ತದೆ. ಬಿದ್ರಿ ವೇಲ್ ಒಂದು ಪ್ರಸಿದ್ಧ ಲೋಹದ ಕರಕುಶಲವಾಗಿದ್ದು, ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಬೀದರ್ನಲ್ಲಿ ಹುಟ್ಟಿಕೊಂಡಿರುವಂಥದ್ದು ಹಾಗೂ ಇದನ್ನು ಪ್ರಾಚೀನ ಪರ್ಷಿಯಾದಲ್ಲಿಯೂ ಕೂಡ ಅಭ್ಯಾಸ ಮಾಡಲಾಗ್ತಿರ್ತದೆ. ಚನ್ನಪಟ್ಟಣದ ಆಟಿಕೆಗಳು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತಯಾರಾಗುವಂತಹ ಮರದ ಆಟಿಕೆಗಳು ಗಂಧ, ತೇಗ, ಮತ್ತಿಯಂತಹ ಉತ್ತಮ ಮರಗಳಿಂದ ತಯಾರಿಸಲಾಗ್ತದೆ. ಅದೇ ರೀತಿ ಮೈಸೂರು ಸ್ಯಾಂಡಲ್ ಎಣ್ಣೆ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಅಗರಬತ್ತಿಗಳು, ಮೈಸೂರು ಸಾಂಪ್ರದಾಯಿಕ ವರ್ಣಚಿತ್ರಗಳು, ಮೈಸೂರು ವಿಳ್ಯೆದ ಎಲೆ, ಮೈಸೂರು ಗಣಿಪ ಕಾರ್ಡ್, ನಂಜನಗೂಡಿನ ರಸಬಾಳೆ ಅದರ ಸಿಹಿ ಸುವಾಸನೆ, ಗಾತ್ರಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರಿನ ಸೀರೆಗಳು, ಸಂಡೂರಿನ ಲಂಬಾಣಿ ಕಸೂತಿ, ಚಿಕ್ಕಮಗಳೂರು ಮತ್ತು ಬಾಬಾ ಬುಡಂಗಿರಿಯ ಅರೇಬಿಕಾ ಕಾಫಿ, ಕೂರ್ಗ್ನ ಕಿತ್ತಳೆ ಹಾಗೂ ಹಸಿರು ಏಲಕ್ಕಿ, ಧಾರವಾಡದ ಪೇಡ, ಬ್ಯಾಡಗಿ ಮೆಣಸಿನಕಾಯಿ, ಬಾಗಲಕೋಟೆಯಲ್ಲಿ ನೇಯ್ಗೆಯಿಂದ ತಯಾರಿಸಲ್ಪಡುವ ಇಳಕಲ್ ಸೀರೆಗಳು,
ನವಲಗುಂದದ ಡುರಿಗಳು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬೆಳೆಯುವಂತಹ ಅಪ್ಪೆ ಮಿಡಿ ಮಾವಿನ ಹಣ್ಣುಗಳು, ಸಿರ್ಸಿಯ ಸುಪಾರಿ, ಉಡುಪಿ ಮುಟ್ಟುಗುಲ್ಲ, ಮೈಸೂರು ಮತ್ತು ಉಡುಪಿಯಲ್ಲಿ ಬೆಳೆಯುವ ಮಲ್ಲಿಗೆ ಹೂ, ದೇವನಹಳ್ಳಿಯ ಚಕ್ಕುತ್ತ ಹಣ್ಣು, ಬೆಂಗಳೂರಿನಲ್ಲಿ ಬೆಳೆಯುವಂತಹ ಬ್ಲೂ ಗ್ರೇಪ್ಸ್ ಮತ್ತು ಗುಲಾಬಿ ಈರುಳ್ಳಿ, ಕಮಲಾಪುರದ ಕೆಂಪು ಬಾಳೆಹಣ್ಣು, ಕೊಪ್ಪಳದಲ್ಲಿ ತಯಾರಿಸಲ್ಪಡುವ ಕಿನ್ನಾಳ ಆಟಿಕೆಗಳು, ಹೀಗೆ ಹಲವು ವಸ್ತುಗಳು ತನ್ನ ಪ್ರದೇಶದಿಂದ ಗುಣವಿಶೇಷತೆಯಿಂದ ಹೆಸರನ್ನು, ಆರ್ಥಿಕ ಸಬಲತೆಯನ್ನು ತಂದುಕೊಟ್ಟಿರುವಂಥದ್ದು ಮತ್ತು ಶ್ರೀಮಂತ ಪರಂಪರೆಯನ್ನು ಎತ್ತಿ ತೋರಿಸಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, GI ಟ್ಯಾಗ್ನ ಬಗ್ಗೆ. ಇದಾಗಿತ್ತು ನಿಮಗೆ ಈ ಮಾಹಿತಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.